ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ಸೊ ಇವತ್ತಿನ ವ್ಲಾಗಲ್ಲಿ ಮನೇಲಿ ಹೋಮ ಇದೆ. ಸೊ ಹೋಮದ ಪೂಜೆ ವ್ಲಾಗ್ನ ನೋಡ್ಬೋದು. ಹಾಗೆ ನಮ್ಮ ಪುಟ್ಟ ಮಕ್ಕಳೆಲ್ಲ ಸೇರಿ ಮದರ್ಸ್ ಡೇ ಸೆಲೆಬ್ರೇಷನ್ನ ಯಾವ ರೀತಿ ಆಚರಿಸಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಇದು ನಮ್ಮ ಹಾಸನ್ ಹೂವಿನ ಮಾರ್ಕೆಟು. ಸೊ ಪೂಜೆ ಇತ್ತಲ್ವ, ಸೊ ಹಾಗಾಗಿ ಹೂವು ತೊಗೋಬೇಕಿತ್ತು ಮತ್ತು ಹೋಮ ಮಾಡಿಸ್ತಿದ್ದಾರೆ. ಯಾರ ಮನೇಲಿ ಹೋಮ ಮಾಡಿಸ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೆ ಬೇಕಾದಂಥ ವಸ್ತುಗಳು ಮತ್ತು ಹೋಮ ಸಾಮಗ್ರಿಗಳೆಲ್ಲ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಮಾರ್ಕೆಟ್ಗೆ ಬಂದಿದ್ವಿ. ಇದು ಎರಡನೇ ಭಾವನ ಮನೇಲಿ ಹೋಮ ಮಾಡ್ತಿರೋ ಅಂಥದ್ದು. ಗಣಪತಿ ಹೋಮ ಮಾಡ್ತಿದ್ದಾರೆ ಮತ್ತು ಹಾಲುಕ್ಸ್ ಅಂಥದ್ದು ಇತ್ತು. ಅವರು ಮನೆ ಕಟ್ಟಿ 10 ವರ್ಷ ಆಗಿತ್ತು. ಇವಾಗ ರೆನೋವೇಟ್ ಮಾಡಿಸ್ಕೊಂಡಿದ್ರಲ್ವ, ಸೊ ಹಾಗಾಗಿ ಹೋಮ ಮಾಡಿಸಿ ಹಾಲುಕ್ಸಿ ಮನೆಗೆ ಹೋಗೋಣ ಅಂತ ಈ ಹೋಮನ ಇಟ್ಕೊಂಡಿರೋ ಅಂಥದ್ದು. ಸೊ ಈ ರೀತಿ ಮಾಡಿಸಿದ್ದಾರೆ. TV ಯೂನಿಟ್ ಆಗಿರ್ಬೋದು ಮತ್ತು ದೇವ್ರ ಬಾಕ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹಾಗೆ ಕಿಚನ್ ಕೂಡ ಕಿಚನ್ನ ಈ ರೀತಿ ಲುಕ್ಕಲ್ಲಿ ಮಾಡಿಸಿದ್ರು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ತುಂಬ ಡಾರ್ಕ್ ಇಲ್ದೇ ತುಂಬ ಒಂಥರ ಕಾಮ್ ಆಗಿತ್ತು. ಕಲರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಸೈಡಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ 2 ಜನ ಅರ್ಚಕರು ಬಂದಿದ್ರು. ಸೊ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬರು ಬಂದಿದ್ರು. ಮತ್ತು ಇವರು ಕಳಸ ಎಲ್ಲ ಇಟ್ಟು ಹಾಗೆ ಅಕ್ಕಿ ಹಿಟ್ಟೆಲ್ಲ ಕಲಸಿ ಅಕ್ಕಿ ಹಿಟ್ಟಲ್ಲಿ ನಾರಾಯಣ ಮೂರ್ತಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಒಳಗಡೆ ದೇವರು ಮಲ್ಲಿ ಕಳಸ ಇಡೋಕ್ಕೆ ಅಂತ ಕಳಸಕ್ಕೆ ಅಮ್ಮನವರ ಮೂರ್ತಿ ಇದೆಯಲ್ಲ, ಅಂದರೆ ಲಕ್ಷ್ಮೀ ಮುಖವಾಡ ಇದೆಯಲ್ಲ, ಸೊ ಅದನ್ನು ಅವರು ಕುಂಕುಮ ಎಲ್ಲ ಇಟ್ಟು ನೀಟಾಗಿ ಅಲಂಕಾರ ಮಾಡಿಕೊಟ್ರು ಅದಕ್ಕೆ. ಸೊ ನಾವು ಮುಂಚೆನೇ ಪೂಜೆ ಮಾಡಿದ್ವಿ. ಲಕ್ಷ್ಮೀ ಮುಖವಾಡ ಇತ್ತಲ್ವ, ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ಅಂತ ಹೇಳಿ ಮಾಡ್ತಾಯಿದ್ರು. ನೋಡಿ, ಅವರು ತುಂಬ ಚೆನ್ನಾಗಿ ಆ ಹಿಟ್ಟಲ್ಲಿ ನಾರಾಯಣ ಮೂರ್ತಿನ ತುಂಬ ಚೆನ್ನಾಗಿ ಮಾಡಿದರು. ನಾನು ನಮ್ಮ ಋತ್ವಿಕ್ಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅವನು ಸ್ವಲ್ಪನೂ ಶೇಕ್ ಮಾಡ್ದಂಗೆ ಮಾಡಪ್ಪ ಅಂತ ಹೇಳೋಗಿದ್ದೆ. ಒಂದೇ ಕಡೆಯಿಂದ ವಿಡಿಯೋ ಮಾಡಿದ್ದಾನೆ. ಸ್ವಲ್ಪ ಫ್ರಂಟಿಂದ ನಿಂತ್ಕೊಂಡು ವಿಡಿಯೋ ಮಾಡೋ ಅಂದರೆ ಸೈಡಿಂದನೇ ನಿಂತ್ಕೊಂಡು ವಿಡಿಯೋ ಮಾಡಿದ್ದಾನೆ. ಚೆನ್ನಾಗಿ ಅಲಂಕಾರ ಮಾಡಿದರು ಕಳಸಕ್ಕೆ. ನಾಮ ಎಲ್ಲ ತುಂಬ ಚೆನ್ನಾಗಿ ಬರೆದ್ರು. ಸೊ ಇವಾಗೆಲ್ಲ ಪೂಜೆಗೆ ರೆಡಿ ಆಯಿತು. ಇನ್ನು ಹೋಮಕ್ಕೆ ರೆಡಿ ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಇವರು ಬೆಳಗ್ಗೆ ಒಂದು 5:30 ಬಂದಿದ್ದರು. ಬೇಗನೆ ಬಂದರು. ಮತ್ತು ದೇವರ ಮಲಿ ಈ ರೀತಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದ್ವಿ. ಹಾಗೆ ಹೋಮ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಹೋಮ ಸ್ಟಾರ್ಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾವು ಬಂದವ್ರಿಗೆಲ್ಲ ಊಟ ಕೊಡಬೇಕಲ್ವ. ಸೊ ಹಾಗಾಗಿ ಅಡುಗೆ ಮಾಡೋಣ ಅಂತ ಅಡುಗೆ ಕಡೆಗೆ ಹೋಯಿತು ನಮ್ಮ ಗಮನ. ಸೊ ಅಡುಗೆ ಏನು ಮಾಡಿದರು ಅಂತ ಅಂದರೆ ಪುಳಿಯೋಗರೆ, ಅನ್ನ, ಸಾಂಬಾರು ಅಂದರೆ ಬೇಳೆ ಸಾಂಬಾರು, ಕೋಸಂಬರಿ ಎಲ್ಲ ಮಾಡಿದರು. ಹಪ್ಪಳ, ಪಾಯಸ ಎಲ್ಲ ಮಾಡಿದ್ವಿ. ತುಂಬ ಊಟ. ಇವಾಗ ಅಡುಗೆ ಮನೆಗೆ ಹೋಗಿ ಹಾಲುಕ್ಸ್ಬೇಕು. ಸೊ ಹಾಲುಕ್ಸೋಣ ಅಂತ ಎಲ್ಲರೂ ಇಲ್ಲಿಗೆ ಬಂದರು. ಹೋಮ ಮಾಡ್ತಾಯಿದ್ರು ಮತ್ತು ಇಲ್ಲಿಗೆ ಬಂದರು. ಸೊ ದೃಷ್ಟಿ ಹೋಮದ ಜೊತೆಗೆ ಗಣಪತಿ ಹೋಮನೂ ಮಾಡ್ತಾಯಿದ್ರು. ಹಾಗೆ ನಾವು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ತಿರ್ಗಾ ಅಮ್ಮನ ಮನೆಗೆ ಹೋದೆ. ಇವಾಗ ಏನು ತೋರಿಸ್ತಿದ್ದೀನಿ, ಇದು ನೆಕ್ಸ್ಟ್ ಡೇ. ಇದು ನನ್ನ ತಾತನ ಮನೆ. ಇಲ್ಲಿ ನಮ್ಮ ತಾತ ಅಜ್ಜಿದು ವರ್ಷತಿಥಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಅದರಿಂದ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ನೆನಪಾಗಿರುತ್ತಲ್ವ ಅಂತೇಳಿ. ಈ ಮನೆ ನಮ್ಮ ತಾತನ ಮನೆ. ತಂದೆ ತಾಯಿ ಇಬ್ಬರು. ಸೊ ಅಪ್ಪನ ಕಡೆ ತಾತ ಮತ್ತು ಅಜ್ಜಿ ಇವರಿಬ್ಬರು. ಹಾಗೆ ಇಲ್ಲಿ ಅಡುಗೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿದರು. ಇವಾಗ ಎಲ್ಲರಿಗೂ ಬಂದವ್ರಿಗೆ ಊಟ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಮನೆ ಒಳಗಡೆ ಕೂರಿಸಿ ಊಟ ಕೊಟ್ಟರು. ಜಾಸ್ತಿ ಜನ ಇರಲಿಲ್ಲ, ವರ್ಷದ ತಿಥಿ ಅಲ್ವಾ. ಸೊ ಹಾಗಾಗಿ ಯಾರೂ ಜಾಸ್ತಿ ಇರಲಿಲ್ಲ. ನಾವು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾಗಿತ್ತು. ಮಕ್ಕಳು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅವತ್ತು ಮದರ್ಸ್ ಡೇ ಇತ್ತು. ಅವತ್ತೇ ಮಕ್ಕಳು ನೀವು ಬರಬೇಡಿ ಅಂತ ಹೇಳಿಬಿಟ್ಟು ಬೇಗ ಊಟ ಮಾಡಿಕೊಂಡು ಹೊರಟರು. ಸರ್ಪ್ರೈಸ್ ಕೊಡಬೇಕು ನಿಮಗೆ ಅಂತ ಹೇಳಿ. ಅಲ್ಲಿ ಈ ರೀತಿ ಹೂವು ಬಿಟ್ಟಿತ್ತು. ಇದು ಯಾವ ಹೂವು ಗೊತ್ತಾ? ಫುಟ್ಬಾಲ್ ಲಿಲ್ಲಿ ಅಂತ ಇದ್ರ ಹೆಸರು. ವರ್ಷಕ್ಕೆ ಒಂದೇ ಸಲ ಹೂವು ಅರಳುತ್ತೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಂದು 5-6 ಹೂವು ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಅದನ್ನು ಕೈಲಿ ಟಚ್ ಮಾಡಿ ಕೈಲಿ ನೋಡಿದ್ರೆ ಒಂಥರ ಹಳದಿ ಕಲರಲ್ಲಿ ಮೆಹಂದಿ ಹಾಕ್ದಂಗೆ ಕೈ ತುಂಬ ಅಂಟಿರುತ್ತೆ. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಹಾಗೆ ವಾಸಲ್ಲಿ ಹಾಕಿಟ್ಟಿದ್ರೆ ಒಂದು ವಾರದವರೆಗೂ ಬಾಡ್ದಂಗೆ ತುಂಬಾ ಚೆನ್ನಾಗಿರುತ್ತೆ ಹೂವು. ಅದು ಮಕ್ಕಳು ಏನೋ ಪ್ಲ್ಯಾನ್ ಮಾಡ್ಕೊಳ್ತಿದ್ರು. ತಿರ್ಗಾ ನಮ್ಮ ಮನೆಗೆ ಹೋಗಿ ನಮಗೆ ಸರ್ಪ್ರೈಸ್ ಕೊಡೋಕ್ಕೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಕಬ್ಬಿಂದ ಎಲೆಯಲ್ಲಿ ಕ್ರೌನ್ ಮಾಡಿ ಇಟ್ಟಿದ್ರು. ಮತ್ತು ಈ ಬಿಸ್ಕೆಟ್ ಎಲ್ಲ ತಂದು ಈ ಬಿಸ್ಕೆಟಲ್ಲಿ ಕೇಕ್ ಮಾಡಿ ಇಟ್ಟಿದ್ರು. ಆ ಕೇಕು ಫೇಲ್ಯೂರ್ ಆಯಿತು ಅಂತ ಹೇಳಿ ನಮಗೆ ತೋರಿಸ್ಲಿಲ್ಲ. ಲಾಸ್ಟಲ್ಲಿ ತೋರಿಸಿದ್ರು ಪಾಪ. ಹಾಗೆ ಕೇಕ್ನು ಕೂಡ ತರಿಸಿ ಇಟ್ಕೊಂಡಿದ್ರು. ಸರ್ಪ್ರೈಸಾಗಿ ಕೇಕ್ ತರಿಸಿದ್ರು. ನಾವು ಈ ತೆಟ್ಟಲ್ಲಿ ಏನು ಹಿಂಗೆ ಕಪ್ಪಗಿದೆಯಲ್ಲ ಅಂತ ನಮ್ಮಮ್ಮ ನೋಡಿ ಹೇಳಿದ್ದಂಥದ್ದು, ಏನು ಮಾಡಿದಿರೋ ಅಂತ. ಯಾಕಂದರೆ ನಾವು ಬರೋವಷ್ಟರಲ್ಲಿ ಅಲ್ಲಿ ಕೆಳಗಡೆ ಮನೆಗೆ ಹೋಗಿ ಮೇಲ್ಗಡೆ ಮನೆಗೆ ಬರೋವಷ್ಟರಲ್ಲಿ ಫುಲ್ ಎಷ್ಟು ಚೆನ್ನಾಗಿ ಹರಗಬೇಕು ಅಷ್ಟೇ ಚೆನ್ನಾಗಿ ಹರವಿ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು. ಮತ್ತು ಕಣ್ಣು ಮುಚ್ಕೊಂಡು ಮೇಲ್ಗಡೆ ಫ್ಲೋರ್ಗೆ ಕರ್ಕೊಂಡೋಗಿ ನಮಗೆ ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಮಾಡಿದರು.
ನಮ್ಮಮ್ಮ ಅಂತೂ ನಮಗಿಂತ ನಮ್ಮಮ್ಮ ಖುಷಿಪಟ್ಟರು. ನೀವಂತೂ ಒಂದಿನನೂ ನನಗೆ ಹಿಂಗೆ ಮಾಡಲಿಲ್ಲ, ನನ್ನ ಮೊಮ್ಮಕ್ಕಳಾದರೂ ಹಿಂಗೆ ಮಾಡಿದ್ರಲ್ಲ ಅಂತ ನಮ್ಮಮ್ಮ ಖುಷಿಪಟ್ಟರು. ತುಂಬ ಹ್ಯಾಪಿಯಾಗಿದ್ದರು ನಮ್ಮಮ್ಮ, ನಿಜವಾಗ್ಲೂ ಹೇಳಬೇಕು ಅಂದರೆ ಅವತ್ತಿನ ದಿನ. ನೋಡಿ ಈ ರೀತಿ ಕ್ರೌನ್ ಮಾಡಿದ್ದಾರೆ ನಮಗೆ, ಆ ಕಬ್ಬಿನ ಎಲೆಯಲ್ಲಿ ಈ ಥರ ಕ್ರೌನ್ ಮಾಡಿದ್ದಾರೆ. ಮಕ್ಕಳೇ ಮಾಡಿರೋ ಅಂಥದ್ದು, ಅವ್ರ ಕೈಯಲ್ಲೇ ಎಳೆದಿರೋ ಅಂಥದ್ದು. ತುಂಬ ಚೆನ್ನಾಗಿ ಸರ್ಪ್ರೈಸಾಗಿ ವಿಡಿಯೋ ಮಾಡಬೇಕು ಅಂತ ಅವರೇ ಫೋನೆಲ್ಲ ಇಟ್ಟು ರೆಡಿ ಮಾಡಿದರು. ಈ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಸೊ ನನಗೆ ಅವ್ರು ವಿಡಿಯೋ ಮಾಡಿದ್ರಿಂದ ಈಸಿ ಆಯಿತು ಈ ರೀತಿ ವ್ಲಾಗೆಲ್ಲ ಹಾಕೋಕ್ಕೆ. ತುಂಬ ಚೆನ್ನಾಗಿ ಪುಟ್ ಮಕ್ಕಳು ಪುಟ್ಟಾಗೆ ಮಾಡಿದರು, ತುಂಬಾ ಇಷ್ಟ ಆಯಿತು. ಸೆಲೆಬ್ರೇಷನ್ ಇಷ್ಟೇ ಸಿಂಪಲ್ ಆಗಿತ್ತು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.